सीताराम श्री रघुराम दाशरथे रे जय राम सीताराम श्री रघुराम दाशरथे रे जय राम आत्मा राम अगणित गुणधाम पावन नाम परंधाम पावन नाम परंधाम सीताराम श्री रघुराम दाशरथे रे जय ರಾಮ. ನಮಸ್ಕಾರ ವೀಕ್ಷಕರೇ, ರಾಮನವಮಿಯ ಶುಭಾಶಯಗಳು ಎಲ್ಲರಿಗೂ. ರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಂದಿನ ವಿಷಯ ನಿನ್ನೆ ಮುಂದುವರಿಸ್ತಾ ಇದ್ವಿ. ರಾಷ್ಟ್ರೀಯ ಏಕತೆಗಾಗಿ ಇತ್ತೀಚೆಗೆ ಬಲಿದಾನ ಮಾಡಿದ ಮಹಾಪುರುಷರು ಯಾರ್ಯಾರು ಅಂತ. ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ, ಅದು ಇಸ್ವಿ ಏನೋ ಗೊತ್ತಿಲ್ಲ. 25ನೇದು ರಾಷ್ಟ್ರದ ಪುನರ್ನಿರ್ಮಾಣಕ್ಕಾಗಿ ಭಾರತೀಯತೆಯ ಆಧಾರವನ್ನು ಮತ್ತೊಮ್ಮೆ ಗುರುತಿಸಿ ತೋರಿಸಿದ ಮಹಾನ್ ಚಿಂತಕರು ಪಂಜಾಬ್ ದೀನದಯಾಳ್ ಉಪಾಧ್ಯಾಯ. ಅವರೊಬ್ಬರು ಪತ್ರಕರ್ತರು. ನಮ್ಮ ಎಲ್ಲರ ಏನು ಮಾಡಿದ್ರು ಭಾರತೀಯತೆಯ ಆಧಾರವನ್ನು ಮತ್ತೊಮ್ಮೆ ಎಲ್ಲರಿಗೂ ಗುರುತು ಮಾಡಿದವರು ದೀನ್ ದಯಾಳ್ ಉಪಾಧ್ಯಾಯ ಅನ್ನೋದು. 26ನೇದು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದ ಗೀತೆ ಮತ್ತು ಅದರ ಕವಿ ವಂದೇ ಮಾತರಂ. ಗೀತೆ ಬರೆದವರು ಬಂಕಿಂಚಂದ್ರ ಚಾಟರ್ಜಿ. ವಂದೇ ಮಾತರಂ ಗೀತೆ ಬರೆದವರು ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ ಅಂತ ಅವ್ರ ಹೆಸರು. ಅವರು ವಂದೇ ಮಾತರಂನ ಬರೆದಂಥ ಕವಿ. ಪಂಚಮಹಾಭೂತಾತ್ಮ ಲಿಂಗಗಳಿರುವ ಸ್ಥಾನಗಳು ಯಾವುದು ಅಂತ. ಪಂಚಲಿಂಗಗಳಿರ್ತಕ್ಕಂಥ ಕ್ಷೇತ್ರಗಳು ಯಾವ್ಯಾವುದು ಅಂದರೆ, ಒಂದನೇದು ಪೃಥ್ವಿಲಿಂಗ ಎಲ್ಲಿದೆ ಅಂದರೆ ರಾಮೇಶ್ವರ, ತಮಿಳುನಾಡು, ತಿರುವಿಳಮರದ್ದೂರು ಅಂತ. ಪೃಥ್ವಿಗೆ ಸಂಬಂಧಪಟ್ಟ ಲಿಂಗ ಇರೋದು ರಾಮೇಶ್ವರದಲ್ಲಿದೆ. ಅದು ತಮಿಳುನಾಡಿನ ತಿರುವಿಳಮರದ್ದೂರು ಅನ್ನೋ ಊರಲ್ಲಿದೆ. ಇದು ತಮಿಳುನಾಡು. ಎರಡನೇದು ಆಕಾಶಲಿಂಗ, ಆಪಲಿಂಗ ಅಂದರೆ ಸಮುದ್ರಕ್ಕೆ ಜಲಕ್ಕೆ ಸಂಬಂಧಪಟ್ಟಿದ್ದು. ಅದು ಎಲ್ಲಿದೆ ಅಂದರೆ ತಿರುವಣ್ಣಾಕಾವಲ್ ಅನ್ನೋ ಜಾಗದಲ್ಲಿದೆ. ಜಂಬುಕೇಶ್ವರ ಅನ್ನೋದು ಒಂದು ಲಿಂಗ. ಅದು ಜಲಲಿಂಗ ಅಂತ ಹೇಳ್ತಾರೆ ಅದನ್ನು. ಅದಿರೋದು ತಮಿಳುನಾಡು. ತೇಜೋಲಿಂಗ ತಿರುವಣ್ಣಾಮಲೈ ಅಂದರೆ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ ಅದನ್ನು, ತಮಿಳುನಾಡು. 4ನೇದು ವಾಯುಲಿಂಗ. ಅದರಲ್ಲಿದೆ ತಿರುವಲ್ಲಂಗೂರು ಅದು ತಮಿಳುನಾಡಲ್ಲಿದೆ. ಕಾಳಹಸ್ತಿ ಇದು ಆಂಧ್ರದಲ್ಲಿದೆ. ಆಕಾಶಲಿಂಗ ಸಂಬಂಧಪಟ್ಟಿದ್ದು ಚಿದಂಬರಂ ತಮಿಳುನಾಡಲ್ಲಿದೆ. 28ನೇದು ಪ್ರಮುಖ ಯುದ್ಧಗಳು ನಡೆದ ರಣಕ್ಷೇತ್ರಗಳು. ಪ್ರಮುಖ ಯುದ್ಧಗಳು ಎಲ್ಲೆಲ್ಲಿ ನಡೀತು ಅನ್ನೋದು. ಕುರುಕ್ಷೇತ್ರ ಯುದ್ಧ ಎಲ್ಲಿ ನಡೀತು? ಹರಿಯಾಣದಲ್ಲಿ ಹತ್ತಿರ ಇರುವ ಕುರುಕ್ಷೇತ್ರ ಅದು. ಪಾಣಿಪಟ್ ಹರಿಯಾಣ ಅಲ್ಲಿ ನಡೆದಿದ್ದು ಇದು ಪಾಣಿಪಟ್ ಯುದ್ಧ. ಹಳದಿ ಘಾಟ್ ರಾಜಸ್ಥಾನ್, ಹಳದಿ ಘಾಟ್ ಅನ್ನೋ ಯುದ್ಧ. ಪ್ರತಾಪಗಢ
ಮಹಾರಾಷ್ಟ್ರ. ಕೃಷ್ಣ ಮಹಾರಾಷ್ಟ್ರ. ಕೃಷ್ಣ ಕರ್ಡ ಕರ್ಡ ಅಂದರೆ ಮಹಾರಾಷ್ಟ್ರದಲ್ಲಿದೆ. ಪಾಲನಕಂಡಿ ಅದು ಕೂಡ ಮಹಾರಾಷ್ಟ್ರ. ರಕ್ಕಸತಂಗಡಿ, ತಾಳಿಕೋಟೆ ಅದು ಕರ್ನಾಟಕದಲ್ಲಿದೆ. ಮಹಾಪುರುಷರಿಗೆ ಪ್ರೇರಣೆ ನೀಡಿದ ಪುಣ್ಯಸ್ಥಳಗಳು, ಮಹಾಪುರುಷರಿಗೆ ಪ್ರೇರಣೆ ನೀಡಿದಂಥ ಪುಣ್ಯಸ್ಥಳಗಳು ಯಾವುದ್ಯಾವುದು ಅಂದರೆ ಗಯೆಯಲ್ಲಿನ ಬೋಧಿ ವೃಕ್ಷ, ಬುದ್ಧನಿಗೆ ಜ್ಞಾನ ಸಿದ್ಧಿ ಪಡೆದದ್ದು ಬೋಧಿ ವೃಕ್ಷ. ಅದೆಲ್ಲಿದೆ? ಕನ್ಯಾಕುಮಾರಿಯ ಶ್ರೀಪಾದ ಪಾರೈ. ವಿವೇಕಾನಂದರಿಗೆ ಪ್ರೇರಣೆ ನೀಡ್ತಕ್ಕಂಥ ಯಾವುದದು? ಕನ್ಯಾಕುಮಾರಿಯಲ್ಲಿ ಅವರಿಗೆ ಜ್ಞಾನೋದಯ ಆಗುತ್ತೆ. ಶ್ರೀಪಾದ ಪಾರೈ ಅಂತ ವಿವೇಕಾನಂದರಿಗೆ ಪ್ರೇರಣೆ ನೀಡಿದ ಸ್ಥಳ. 1947ರಲ್ಲಿ ದೇಶ ವಿಭಜನೆಯಾದಾಗ ನಾವು ಕಳೆದುಕೊಂಡ ಪ್ರಾಂತಗಳು, ನಾವು ಯಾವುದು ಕಳ್ಕೊಂಡ್ವಿ 47ರಲ್ಲಿ ಸ್ವತಂತ್ರ ಬಂದಾಗ ಅಂತ. ಒಂದು ಪಶ್ಚಿಮ ಪಂಜಾಬ್, ಅದನ್ನು ನಾವು ಕಳ್ಕೊಂಡಿದ್ದೀವಿ. 2 ಸಿಂಧ್ ಪ್ರಾಂತ. 3 ಬಲೂಚಿಸ್ತಾನ್. 4 ವಾಯುವ್ಯ ಸರಹದ್ದಿನ ಪ್ರಾಂತಗಳು. 5 ಪೂರ್ವ ಬಂಗಾಳ. 6 ಸಿಲ್ಹೆಟ್ ಜಿಲ್ಲೆ ಅಂತ, ಅದು ನಮ್ಮಿಂದ ಎಲ್ಲ ಕಳೆದುಕೊಂಡಂಥ ಜಾಗಗಳು. ಸ್ವಾತಂತ್ರ್ಯ ನಂತರ ನಮ್ಮ ಕೈ ಬಿಟ್ಟಿರುವ ಇತರ ಸ್ಥಾನಗಳು. 1 ಕಾಶ್ಮೀರದ 80% 2 ಲಡಾಖ್ನ 40%. ಇವೆಲ್ಲ ನಮ್ಮಿಂದ ದೂರ ಆಗಿರೋದು. 3ನೇದು ನಿಫಾಗೆ ಸೇರಿದ 65,600 ಚದರ ಕಿಲೋಮೀಟರ್ ಪ್ರದೇಶ. 4 ಕಕ್ ಅರಣ್ಯನ 320 ಚದರ ಕಿಲೋಮೀಟರ್ ಪ್ರದೇಶ. ಇಷ್ಟೆಲ್ಲ ನಮ್ಮಿಂದ ದೂರ ಹೋಗಿದೆ ಸ್ವಾತಂತ್ರ್ಯ ಬಂದ ಮೇಲೆ. 32 ಭಾರತೀಯತೆಯ ಆಧಾರದ ಮೇಲೆ ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಕೆಲವು ಅಖಿಲ ಭಾರತೀಯ ಸಂಸ್ಥೆಗಳು ಯಾವ್ಯಾವುದು ಅಂತ. ಆರ್ಯ ಸಮಾಜ. 2 ರಾಮಕೃಷ್ಣ ಮಠ. 3 ವಿಶ್ವ ಹಿಂದೂ ಪರಿಷತ್ತು. 4 ರಾಷ್ಟ್ರ ಸೇವಿಕಾ ಸಮಿತಿ. 5 ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ಇವೆಲ್ಲ ನಮ್ಮ ದೇಶಕ್ಕೆ ಹೊರಗಡೆಯೇ ಕೆಲಸ ಮಾಡ್ತಿರ್ತಕ್ಕಂಥ ಸಂಸ್ಥೆಗಳು. 6 ಭಾರತೀಯ ವಿದ್ಯಾಭವನ. 7 ಭಾರತೀಯ ಮಜ್ದೂರ್ ಸಂಘ, ಅದೇ ಕಾರ್ಮಿಕರ ಸಂಘ. ಅದು ವಿವೇಕಾನಂದರ ಶಿಲಾ ಸ್ಮಾರಕ ಸಮಿತಿ. ಈ ಸಮಿತಿಗಳೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಗೀತಾ ಪ್ರೆಸ್, ಗೋರಖ್ಪುರ್. 10 ವನವಾಸಿ ಕಲ್ಯಾಣಾಶ್ರಮ. ವನವಾಸಿ ಕಲ್ಯಾಣ ಆಶ್ರಮ. 11 ಸಂಸ್ಕಾರ ಭಾರತಿ, ಸಂಸ್ಕೃತ ಭಾರತಿ. 13 ಭಾರತ ವಿಕಾಸ ಪರಿಷತ್ತು. 14 ವಿದ್ಯಾಭಾರತಿ. ಇವೆಲ್ಲ ನಮ್ಮ ಪರವಾಗಿ ಕೆಲಸ ಮಾಡತಕ್ಕಂಥ ಸಂಸ್ಥೆಗಳು ದೇಶಕ್ಕಾಗಿ. ಹಿಂದೂಗಳು ಮುಖ್ಯ ಧಾರ್ಮಿಕ ಪಂಗಡವಾಗಿ ನೆಲೆಸಿರುವ ದೇಶಗಳು ಯಾವ್ಯಾವುದು? ಹಿಂದೂ ಪಂಗಡಗಳು ಯಾವ ದೇಶದಲ್ಲಿ ಎಷ್ಟಿದೆ ಅಂತ. ಟ್ರಿನಿಡಾಡ್ ಟೊಬ್ಯಾಗೊ. 2 ಸುರಿನಾಮ್. 3 ಗಯಾನಾ. 4 ಜಮೈಕಾ. 5
ಸಿಜಿ, 6ನೇದು ಇಂಡೋನೇಷ್ಯಾ, 7 ಮಾರಿಷಸ್, 8 ಮಲೇಷ್ಯಾ, 9 ಬರ್ಮಾ ಅಂದರೆ ಬರ್ಮಾ ದೇಶ, 10 ಶ್ರೀಲಂಕಾ. ಇವೆಲ್ಲ ನಮ್ಮ ದೇಶದವರು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂಗಳಿಗೋಸ್ಕರ. ಹಿಂದೂಸ್ಥಾನ ಹಾಗೂ ಹಿಂದುತ್ವದ ಕುರಿತಾದ ಕೆಲವು ಮಾಹಿತಿಗಳು ನಾವಿಲ್ಲಿ ತಿಳ್ಕೋಬೇಕು. ಇಲ್ಲಿರುವ ಕೆಲವು ವಿಷಯಗಳು ನಿಮಗೆ ಈಗಾಗಲೇ ತಿಳಿದಿರಬಹುದು. ಇಲ್ಲಿ ಬರೆದಿರುವ ಕೆಲವು ವಿಷಯಗಳನ್ನು ಇತ್ತೀಚೆಗೆ ವಿಶ್ವ ಇತಿಹಾಸಕ್ಕೆ ಮೀಸಲಾದ ಒಂದು ಜರ್ಮನ್ ನಿಯತಕಾಲಿಕ ಪ್ರಕಟಿಸಿತ್ತು. ನಿಯತಕಾಲಿಕ ಅಂದರೆ ಒಂದು ಪತ್ರಿಕೆ ಪ್ರಕಟ ಮಾಡಿತ್ತಂತೆ. ಅದು ಯಾವುದು ಅಂದರೆ ವಿಭಾಗ 1ರಲ್ಲಿ ಎಷ್ಟು ವಿಷಯಗಳಿದೆ ಅಂತ ಹೇಳೋಣ. ಹಿಂದೂಗಳು 1ನೇದರಲ್ಲಿ ಕಳೆದ 10,000 ವರ್ಷಗಳ ತಮ್ಮ ಇತಿಹಾಸದಲ್ಲಿ ಹಿಂದೂಗಳು ಎಂದು ಯಾವುದೇ ಅನ್ಯ ದೇಶಗಳನ್ನು ರಾಜನೈತಿಕ ವಿಜಯ ಸಾಧಿಸಿ ತಮ್ಮ ವಸಾಹತುವನ್ನಾಗಿ ಮಾಡಿಕೊಂಡಿಲ್ಲ. ಯಾರೋ ವಸಾಹತುಗಳನ್ನು ಇಲ್ಲಿ ಮಾಡಿಲ್ಲ 10,000 ವರ್ಷಗಳ ಹಿಂದೆ ಅನ್ನೋದನ್ನು ನಾವು ಯಾರೂ ಕರೆದೂ ಇಲ್ಲ, ನಾವು ಇಟ್ಕೊಂಡೂ ಇಲ್ಲ. ಅವರೇ ಬಂದು ನಮ್ಮನ್ನು ಆಳ್ತಾ ಇದ್ದರು ಅನ್ನೋ ವಿಷಯ ಇವು ಮೊದಲೇ ಭಾಗದಲ್ಲಿ 1ನೇ ಹೇಳ್ತಾರೆ. ಭಾಗ 2ರಲ್ಲಿ 2ನ್ನ ನೋಡೋಣ. ಸಂಖ್ಯಾಕ್ರಮವನ್ನು ಕಂಡುಹಿಡಿದವರು ಹಿಂದೂಗಳು. ಅಂದರೆ ನಂಬರ್ಗಳನ್ನು ಹೇಳ್ತಾರಲ್ವ, ನ್ಯೂಮರಿಕಲ್ ಅಂತ ಹೇಳ್ತಾರಲ್ವ, 1, 2 ಅಂತ ಇಂಗ್ಲೀಷ್ ಸಂಖ್ಯೆಗಳಿದೆಯಲ್ಲ, ಅದು ಸಂಖ್ಯಾಕ್ರಮವನ್ನು ಕಂಡುಹಿಡಿದವರು ಹಿಂದೂಗಳು. 5ನೇ ಶತಮಾನದಲ್ಲಿದ್ದ ಆರ್ಯಭಟನು 0ಯನ್ನು ಉಪಯೋಗಿಸುತ್ತಿದ್ದ. 5ನೇ ಶತಮಾನದಲ್ಲಿ ಆರ್ಯಭಟ ಅನ್ನೋನು 0ನ ಉಪಯೋಗಿಸ್ತಾ ಇದ್ದ. ಆರ್ಯಭಟನಿಗಿಂತ 1000 ವರ್ಷ ಮೊದಲೇ ವೈದಿಕ ಯುಗದಲ್ಲೇ ಸೊನ್ನೆಯ ಪರಿಜ್ಞಾನ ಹಿಂದೂಗಳಿಗೆ ಇತ್ತು. ಅದಕ್ಕೂ 1,000 ವರ್ಷದ ಹಿಂದೆ ವೇದದಲ್ಲೇ ವೈದಿಕ ವಿಷಯದಲ್ಲೇ ಇದು 0 ಪರಿಣಾಮ ಅದರಲ್ಲೇ ಕೊಟ್ಟಿದ್ದಾರೆ. ಹಿಂದೂಗಳು ದಶಮಾಂಶ ಪದ್ಧತಿಯನ್ನು, ಅದೇ ಪಾಯಿಂಟ್ ಅಂತ ಹೇಳ್ತೀವಲ್ವ, ಒಂದಾದಮೇಲೆ ಒಂದು ಬಿಂದು ಇಡೋದು, ಅದು ಪಾಯಿಂಟ್. ದಶಮಾಂಶ ಪದ್ಧತಿಯನ್ನು ಜಗತ್ತಿಗೆ ನೀಡಿದರು. ಇದನ್ನು ಜಗತ್ತಿಗೆ ಕೊಟ್ಟವರು ಹಿಂದೂಗಳೇ ವೈದಿಕ ಕಾಲದಲ್ಲಿ. 3ನೇದು ಜಗತ್ತಿನ ಪ್ರಪ್ರಥಮ ವಿಶ್ವವಿದ್ಯಾಲಯವನ್ನು ಕ್ರಿಸ್ತಪೂರ್ವ 700ರಲ್ಲಿ ತಕ್ಷಶಿಲೆಯಲ್ಲಿ ಸ್ಥಾಪಿಸಲಾಯಿತು. ಕ್ರಿಸ್ತಪೂರ್ವ 700ರಲ್ಲಿ ಪ್ರಪ್ರಥಮ ಭಾರತೀಯ ವಿಶ್ವವಿದ್ಯಾನಿಲಯನ ಸ್ಥಾಪನೆ ಮಾಡಿತ್ತು. ಅದೇ ತಕ್ಷಶಿಲೆ. ಪ್ರಪಂಚದ ಅನನ್ಯ ಭಾಗಗಳಿಂದ, ಎಲ್ಲ ಭಾಗಗಳಿಂದನೂ ಬಂದಿದ್ದ 10,000 ವಿದ್ಯಾರ್ಥಿಗಳು 60ಕ್ಕೂ ಹೆಚ್ಚು ವಿಷಯಗಳನ್ನು ಅಲ್ಲಿ ಕಲಿಯುತ್ತಿದ್ದರು. 60 ವಿಷಯಗಳಿಗೂ ಹೆಚ್ಚು ವಿಷಯಗಳನ್ನು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರು. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಸ್ಥಾಪಿಸಲಾಗಿದ್ದ ನಳಂದಾ ವಿಶ್ವವಿದ್ಯಾಲಯವು ಶಿಕ್ಷಣ ಕ್ಷೇತ್ರಕ್ಕೆ ಪ್ರಾಚೀನ ಭಾರತ ನೀಡಿದ ಅಪೂರ್ವ ಕೊಡುಗೆ. ಅದು ತುಂಬ ಹೆಚ್ಚಿನ ಕೊಡುಗೆ ನಳಂದ ವಿಶ್ವವಿದ್ಯಾಲಯ
ನೀಡಿದೆ. 4. ಸಂಸ್ಕೃತವು ಯುರೋಪಿನ ಎಲ್ಲ ಭಾಷೆಗಳ ತಾಯಿ. ಸಂಸ್ಕೃತ ಯುರೋಪ್ ದೇಶದಲ್ಲಿ ಎಲ್ಲ ಭಾಷೆಗಳಿಗೂ ಇದೇ ತಾಯಿಯಾಗಿದೆ. ಸಂಸ್ಕೃತವು ಕಂಪ್ಯೂಟರ್ ಸಾಫ್ಟ್ವೇರ್ಗೆ ಅತ್ಯಂತ ಸೂಕ್ತವಾದ ಭಾಷೆ ಎಂಬುದಾಗಿ ಫೋರ್ಬ್ಸ್ ಪತ್ರಿಕೆಯ ಜುಲೈ 1987 ಸಂಚಿಕೆ ವರದಿ ಮಾಡಿದೆ. ಇದು ಸಾಫ್ಟ್ವೇರ್ಗೆ, ಕಂಪ್ಯೂಟರ್ ಸಾಫ್ಟ್ವೇರ್ಗೆ ಅತ್ಯಂತ ಸೂಕ್ತವಾದ ಭಾಷೆ ಅನ್ನೋದನ್ನು ಎಂಬುದಾಗಿ ಫೋರ್ಬ್ಸ್ ಪತ್ರಿಕೆ ಯಾವಾಗ ಜುಲೈ 1987 ಸಂಚಿಕೆ ವರದಿ ಮಾಡಿದೆ. 5. ಆಯುರ್ವೇದವು ಮಾನವನಿಗೆ ತಿಳಿದಿರುವ ಪ್ರಪ್ರಥಮ ಚಿಕಿತ್ಸಾ ಪದ್ಧತಿ. ಔಷಧ ವಿಜ್ಞಾನದ ಜನಕ ಯಾರು? ಚರಕನೋ ಆಯುರ್ವೇದದ ಮೊದಲನೇ ಜನಕ ಅಂತ ಅವನನ್ನು ಕರೀತಾರೆ. ಚರಕನನ್ನು ಚಿಕಿತ್ಸಾ ಪದ್ಧತಿ ಆಯುರ್ವೇದದ. 2500 ವರ್ಷಗಳಷ್ಟು ಹಿಂದೆಯೇ ಆಯುರ್ವೇದವನ್ನು ಪ್ರಚಲತೆಗೆ ತಂದ. ಇಂದು ಆಯುರ್ವೇದವು ನಮ್ಮ ನಾಗರಿಕತೆಯಲ್ಲಿ ಪುನಃ ತನ್ನ ಸ್ಥಾನವನ್ನು ಗಳಿಸುತ್ತಾ ದಾಪುಗಾಲ ಇಟ್ಟಿದೆ. ಈಗ ಮತ್ತೆ ನಮಗದು ಅವಕಾಶ ಸಿಕ್ಕಿದೆ ಆಯುರ್ವೇದಕ್ಕೆ. 6. ಆಧುನಿಕ ಭಾರತವು ಬಡದೇಶ ಮತ್ತು ಹಿಂದುಳಿದಿರುವ ದೇಶ ಎಂಬ ಪ್ರತಿಮೆಯನ್ನು ಹೊಂದಿದ್ದರೂ ಬ್ರಿಟಿಷರ ಆಕ್ರಮಣ ನಡೆದ 17ನೇ ಶತಮಾನದವರೆಗೂ ಭಾರತವು ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿತ್ತು. 17ನೇ ಶತಮಾನದವರೆಗೂ ಅದು ಶ್ರೀಮಂತ ರಾಷ್ಟ್ರವಾಗೇ ಇತ್ತು. ಬ್ರಿಟಿಷ್ ಬಂದು ಆಕ್ರಮಣ ಮಾಡಿ ಎಲ್ಲವನ್ನು ದೋಚಿದ್ರು. 7. ನೌಕಾಯಾನ ಕಲೆಯು 6000 ವರ್ಷದಷ್ಟು ಹಿಂದೆಯೇ ಸಿಂಧೂ ನದಿಯಲ್ಲಿ ಪ್ರಾರಂಭವಾಯಿತು. ಸಿಂಧು ಇದು ನೌಕಾಯಾನ ಹಡಗು ತಯಾರು ಮಾಡೋ ವಿದ್ಯೆ 6000 ವರ್ಷದ ಹಿಂದೆಯೇ ಗೊತ್ತಿತ್ತು. ಅದು ಸಿಂಧು ನದಿಯಲ್ಲಿ ಪ್ರಾರಂಭವಾಗಿತ್ತು. ನಾವಿಗೇಷನ್ ಅಂತ ಇವತ್ತು ಕರೀತಾರೆ. ನೇವಿಗೇಷನ್ ಎಂಬ ಆಂಗ್ಲ ಶಬ್ದವು ಸಂಸ್ಕೃತದ ಯವಗತಿ ಅಂದರೆ ನವಗತಿ ಅಂದರೆ ಹೊಸದಾಗಿ ನಾವೇ ನಡೆಸ್ತೀವಲ್ಲ ಅದಕ್ಕೆ ನವಗತಿ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಎಂಬ ಶಬ್ದದಿಂದ ಉತ್ಪತ್ತಿಯಾದುದು. ಇದೇ ರೀತಿ ನೇವಿ ಅನ್ನೋದು ನವ್ಯ ಎಂಬ ಆಂಗ್ಲ ಉದ್ಘೋಷವು ಸಂಸ್ಕೃತದ ನೌ ಶಬ್ದದಿಂದ ಹುಟ್ಟಿದುದು. 8. ಖಗೋಳ ವಿಜ್ಞಾನಿ ಯಾರಿಗೂ ಸ್ಮಾರ್ಟ್ಗಿಂತ 100 ವರ್ಷಗಳಷ್ಟು ಹಿಂದೆಯೇ ಖಗೋಳಶಾಸ್ತ್ರ ಭಾಸ್ಕರಾಚಾರ್ಯರು ಭೂಮಿಯು ಸೂರ್ಯನನ್ನು ಸುತ್ತಲೂ ಬೇಕಾದ ಸಮಯವನ್ನು ಭಾಸ್ಕರಾಚಾರ್ಯ ಕಂಡುಹಿಡಿದಿದ್ದ. ಏನನ್ನು? ಭೂಮಿಯು ಸೂರ್ಯನ ಸುತ್ತಲೂ ಬೇಕಾದ ಸಮಯವನ್ನು ಲೆಕ್ಕ ಮಾಡಿದ್ದನು. ಎಷ್ಟು ಕಾಲ ಬೇಕು ಅಂತ ಅವನು ಮೊದಲೇ ಲೆಕ್ಕ ಮಾಡಿಟ್ಟಿದ್ದ. ಭೂಮಿಯ ಸೂರ್ಯನನ್ನು ಸುತ್ತಲೂ ಹಿಡಿಯುವ ಸಮಯ ಎಷ್ಟು ಅಂದರೆ 365 ಎಷ್ಟು
ಬಿಡಿ 13,000 ಇನ್ನು 25,87,684 ದಿನಗಳು ಬೇಕಂತೆ ಎಂಬುದನ್ನು 5ನೇ ಶತಮಾನದಲ್ಲೇ ನಿರ್ಧರಿಸಲಾಗಿತ್ತು. 95 ಪೈಜಿನ ಬೆಲೆ, ಪೈಸಳ ಅಂದರೆ ಕಾಸಿನ ಬೆಲೆ ಇವತ್ತು ಏನಿತ್ತು ಅಂದರೆ ಪೈಜನ ಬೆಲೆಯನ್ನು ಮೊದಲು ಕಂಡುಹಿಡಿದವನು ಬೋಧಿಯಾನ. ಕಾಸಿನ ಲೆಕ್ಕ 1 ಕಾಸಿಗೆ ಎಷ್ಟು 2 ಕಾಸಿಗೆ ಎಷ್ಟು ಅಂತ ಅವತ್ತು ಲೆಕ್ಕ ಇತ್ತು. ಅದನ್ನು ಕಂಡುಹಿಡಿದವನು ಬೋಧಾಯನ ಅನ್ನೋ ಋಷಿ. ಪೈಥಾಗರಸ್ ಪ್ರಮೇಯ ಪೈಥಾಗರಸನ ಪ್ರಮೇಯ ಅಂತ ಒಂದು ಸೂತ್ರ ಇದೆ. ಅದನ್ನು ಹೆಸರಾದ ಸಿದ್ಧಾಂತವನ್ನು ಇವನೇ ವಿವರಿಸಿದ್ದನು. ಪೈಥಾಗರಸನ ಪ್ರಮೇಯಕ್ಕಿಂತ ಮೊದಲೇ ಭಾಸ್ಕರಾಚಾರ್ಯ ಕಂಡುಹಿಡಿದಿದ್ದ. ಯುರೋಪಿಯನ್ ಗಣಿತಕ್ಕಿಂತ ಬಹು ಹಿಂದೆಯೇ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅವನು ಇದನ್ನೆಲ್ಲ ಮಾಡಿದನು. ಇದನ್ನೆಲ್ಲ ಬಹು ಹಿಂದೆಯೇ ಮಾಡಿ ಇಟ್ಟಿದ್ರು. 10ನೇದು ಬೀಜಗಣಿತ, ತ್ರಿಕೋನಾಮಿತಿ ಮತ್ತು ಕ್ಯಾಲ್ಕುಲಸ್ ಇವುಗಳು ಪ್ರಪಂಚಕ್ಕೆ ಭಾರತ ನೀಡಿದ ಕೊಡುಗೆ. ಇವೆಲ್ಲ ಮೊದಲೇ ಇತ್ತು. ಕಂಪ್ಯೂಟರು, ಕ್ಯಾಲ್ಕುಲಸ್ಸು ಇವೆಲ್ಲ ಪ್ರಪಂಚಕ್ಕೆ ಮೊದಲೇ ಭಾರತ ಕೊಡುಗೆ ಕೊಟ್ಟಿತ್ತು. 11ನೇ ಶತಮಾನದಲ್ಲಿ ಶ್ರೀಧರಾಚಾರ್ಯನು ವರ್ಗ ಸಮೀಕರಣ ಅಲ್ಲ ರೂಟ್ ಅಂತ ಕರೀತಾರೆ, ರೊಟೇಷನ್ ಅಂತ ಕರೀತಾರೆ, ಮೂಲ ವರ್ಗ ಅಂತ ಕರೀತಾರೆ. 11ನೇ ಶತಮಾನದಲ್ಲಿ ಶ್ರೀಧರಾಚಾರ್ಯ ವರ್ಗ ಸಮೀಕರಣ, ಶುದ್ರಿಚ್ ಈಕ್ವೇಟೇಷನ್ಸ್ ಅನ್ನು ಕಂಡುಹಿಡಿದನು. ಗ್ರೀಕರು ಹಾಗೆ ರೋಮನ್ನರು ಉಪಯೋಗಿಸಿದ ಅತಿ ದೊಡ್ಡ ಸಂಖ್ಯೆ ಎಂದರೆ 10⁻⁶ ಅಂದರೆ ಅದನ್ನು 10ರಿಂದ ವರ್ಗ ಸಮೀಕರಣ ಮಾಡಿದವರು ಅವರು ಅಂತ 4. ಆದರೆ ಹಿಂದೂಗಳಾದರೂ 10⁻53ರಷ್ಟು ದೊಡ್ಡ ಸಂಖ್ಯೆಯನ್ನು ನಿಶ್ಚಿತ ಹೆಸರಿನೊಡನೆ ವೇದಕಾಲದಲ್ಲಿ ಉಪಯೋಗಿಸಿದ್ದರು. ಇಂದಿಗೂ ನಾವು ಉಪಯೋಗಿಸುವ ಅತಿ ದೊಡ್ಡ ಸಂಖ್ಯೆ 5. ಎಷ್ಟು 5 10 × 12 120 ಅನ್ನೋ ಲೆಕ್ಕನ ನಾವು ತಗೊಳ್ಳೋದು. 11ನೇದು ಜಿಯೋಗ್ರಫಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಅಮೇರಿಕಾ ಅವರ ಪ್ರಕಾರ 1996ನೇ ಇಸವಿಯವರೆಗೆ ಇಡೀ ಜಗತ್ತಿನಲ್ಲಿ ಭಾರತವು ರತ್ನಗಳ ಏಕಮಾತ್ರ ಆಗರವಾಗಿತ್ತು. ರತ್ನದ ವ್ಯಾಪಾರ ಮೊದಲೇ ಇದರಲ್ಲಿ ಇತ್ತು. 12ನೇದು ವೈರ್ಲೆಸ್ ಪದ್ಧತಿ ಅವತ್ತು ಇತ್ತು. ತಂತ್ರಜ್ಞಾನವನ್ನು ಆವಿಷ್ಕಾರ ಮಾಡಿದವರು ಪ್ರೊಫೆಸರ್ ಜಗದೀಶ್ ಚಂದ್ರ ಬೋಸರೇ ಹೊರತು ಮಾರ್ಕೋನಿ ಅಲ್ಲ ಎಂಬುದನ್ನು ಇತ್ತೀಚೆಗೆ ಅಮೆರಿಕದ AI ನಿರೂಪಿಸಿದೆ. ಅವರ ಇನ್ಸ್ಟಿಟ್ಯೂಟು ಮಾರ್ಕೋನಿ ಅಲ್ಲ, ಜಗದೀಶ್ ಚಂದ್ರ ಅವರೇ ಈ ರೇಡಿಯೋನ ವೈರ್ಲೆಸ್ ಕಂಡುಹಿಡಿದವರು ಅಂತ ಅವರು
ಹೇಳಿದ್ದಾರೆ. ಇದು ಜಗತ್ತಿನ ವೈಜ್ಞಾನಿಕ ಸಮುದಾಯದಲ್ಲಿ ಕಳೆದೊಂದು ಶತಮಾನದಿಂದ ಅನುಮಾನದ ವಿಷಯವಾಗಿತ್ತು. ಅವರನ್ನ ಒಂದು ಇದು ಅನುಮಾನದಲ್ಲಿ ಇತ್ತು. ಇವತ್ತು ಅದಕ್ಕೆ ವಿಷಯ ಸಿಕ್ಕಿದೆ. ಮಾರ್ಕೋನಿ ಅಲ್ಲ ವೈರ್ಲೆಸ್ ಕಂಡುಹಿಡಿದವನು ಅಂತ. 13 ವ್ಯವಸಾಯಕ್ಕಾಗಿ ಜಲಾಶಯ ಹಾಗೂ ಅಣೆಕಟ್ಟೆಗಳ ನಿರ್ಮಾಣ ಪ್ರಥಮ ಬಾರಿಗೆ ಸೌರಾಷ್ಟ್ರದಲ್ಲಿ ನಿರ್ಮಾಣವಾಯಿತು. ಮೊದಲು ಸೌರಾಷ್ಟ್ರದಲ್ಲಿ ಅಣೆಕಟ್ಟುಗಳು ಪ್ರಥಮ ಬಾರಿಗೆ ಶುರುವಾಗಿದ್ದು ಅಲ್ಲಿ ಸೌರಾಷ್ಟ್ರದಲ್ಲಿ, ಅಂದರೆ ಈಗಿನ ಗುಜರಾತ್. 14 ಕ್ರಿಸ್ತಪೂರ್ವ 150ರಲ್ಲಿದ್ದ ಮುರಾ ದೊರೆ ಪ್ರಥಮ ರುದ್ರಮಾನನ ಪ್ರಕಾರ ಯಾರಿದು ರೈವತಕ ಪರ್ವತದಲ್ಲಿ ಸುದರ್ಶನ ಎಂಬ ಕೊಳವನ್ನು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಕಟ್ಟಲಾಗಿತ್ತು. ಮೊದಲನೆಯ ಪ್ರಥಮ ಸಮುದ್ರಯಾನ ಪ್ರಕಾರ ಇಲ್ಲಿದೆ. ರೈವತ ಪರ್ವತದಲ್ಲಿ ಅಲ್ಲೊಬ್ಬ ದೊರೆ ಇರ್ತಾನೆ. ಕ್ರಿಸ್ತಪೂರ್ವ 150ರಲ್ಲಿ ಇದ್ದಂಥ ಶಕರ ದೊರೆ ಪ್ರಥಮ ರುದ್ರಮಾನನ ಅಂತ ಇರ್ತಾನೆ. ಅವನ ಪ್ರಕಾರ ರೈವತ ಪರ್ವತದಲ್ಲಿ ಒಂದು ಸುದರ್ಶನ ಎಂಬ ಕೊಳವನ್ನು ಕಟ್ಟಿಸ್ತಾನೆ. ಅದರಿಂದ ಜಲಾಶಯವಾಗಿ ಮೌರ್ಯನ ಕಾಲದಲ್ಲಿ ಇದು ಕಟ್ಟಲಾಗಿತ್ತು. 15 ಚದುರಂಗದ ಸಿಇ ಅಂದರೆ ಚದುರಂಗದ ಆಟ ಅಂದರೆ ಚೆಸ್, ಶತರಂಜ್ ಅಂತ. ಶತರಂಜ್ ಅಥವಾ ಅಷ್ಟಪಾದ ಅನ್ನೋದು ಮೂಲ ಸ್ಥಾನ ಭಾರತವೇ. 16ನೇದು ಶಸ್ತ್ರಚಿಕಿತ್ಸೆಯ ಜನಕ ಸುಶ್ರುತ. ಮೊದಲು ಆಪ್ರೇಷನ್ನ ಕಲಿಸೋನು ಸುಶ್ರುತ ಅನ್ನೋದು. ಅದು ಆಯುರ್ವೇದದಲ್ಲಿ ಬರುತ್ತೆ. 2600 ವರ್ಷಗಳ ಹಿಂದೆಯೇ ಸುಶ್ರುತ ಮತ್ತು ಆಗಿನ ಕಾಲದ ವೈದ್ಯ ವಿಜ್ಞಾನಿಗಳು ಅತ್ಯಂತ ಕಠಿಣ ಶಸ್ತ್ರಚಿಕಿತ್ಸೆಗಳಾದ ಸಿಸೇರಿಯನ್, ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ, ಕೃತಕ ಅಂಗಜೋಡಣೆ ಮತ್ತು ಮೂಳೆ ನುರಿತ ಮೂತ್ರಕೋಶದ ಕಲ್ಲುಗಳು, ಪ್ಲಾಸ್ಟಿಕ್ ಸರ್ಜರಿ ಮತ್ತು ಮೆದುಳಿನ ಶಸ್ತ್ರಚಿಕಿತ್ಸೆಗಳನ್ನು ಮಾಡುತ್ತಿದ್ದರು. ಇದೆಲ್ಲ ಹಿಂದೆನೇ ಇತ್ತು. ಈಗ ಅದನ್ನೆಲ್ಲ ಇಟ್ಕೊಂಡು ನಾವು ಮಾಡಿದ್ವಿ ಅಂತ ವಿಜ್ಞಾನಿಗಳು ಅದನ್ನು ಇಟ್ಕೊಂಡು ತಾವೇ ಮಾಡಿದ್ವಿ ಅಂತಾರೆ. ಪ್ರಾಚೀನ ಭಾರತದಲ್ಲಿ ಅನಸ್ತೇಷಿಯಸ್ ಕೂಡ ಬಹಳ ಚೆನ್ನಾಗಿ ತಿಳಿದಿತ್ತು. ಹಿಂದೆ ಈ ಅನಸ್ತೇಷಿಯ ಕೂಡ ಹಿಂದೆನೂ ಇತ್ತು. 1251ಕ್ಕೂ ಹೆಚ್ಚು ಮಲ್ಯ ವನಸ್ಪತಿ ಸಂಬಂಧಿಸಿದ ವಿಷಯಗಳಲ್ಲಿ ಅತ್ಯಂತ ಆಳದ ಜ್ಞಾನ ಇಲ್ಲಿನ ಅನೇಕ ಪುಸ್ತಕಗಳಲ್ಲಿ ಸಿಗುತ್ತದೆ. ಆಯುರ್ವೇದ ಪುಸ್ತಕದಲ್ಲಿ ಎಷ್ಟು ವಿಷಯಗಳು ಸಿಗುತ್ತೆ ನಮಗೆ. ಅದಕ್ಕೆ ಅವನ್ನೆಲ್ಲ ನಾವು ಒಂದು ಸಲ ಎಲ್ಲ ಓದ್ತಾನೇ ಇರಬೇಕು, ತಿಳ್ಕೋಬೇಕು. 17ನೇದು ದಶಮಾಂಶ ಪದ್ಧತಿಯ ವಿಕಾಸ ಕ್ರಿಸ್ತಪೂರ್ವ 100ರಲ್ಲಿ ಭಾರತದಲ್ಲಿ ಆಯಿತು. ಅಂದರೆ ದಶಮಾಂಶ ಪದ್ಧತಿ. ಆ ಪದ್ಧತಿನ ಕ್ರಿಸ್ತಪೂರ್ವ 100ರಲ್ಲಿ ಅದು ಶುರುವಾಗಿತ್ತು. ಈಗ 2ನೇ ಭಾಗದ
ಹಿಂದೂಸ್ತಾನ್ ಅನ್ನೋದು ಯಾವ್ದು ಅಂತ. ಎರಡನೇ ಭಾಗ. ಒಂದು ಆಲ್ಬರ್ಟ್ ಕನ್ಸ್ಟೈನ್. ಆಲ್ಬರ್ಟ್ ಐನ್ಸ್ಟೈನ್ ಅನ್ನೋನು ಏನು ಮಾಡಿದ, ಭಾರತೀಯರು ನಮಗೆ ಎಣಿಸಲು ಕಲಿಸಿದ್ದಾರೆ. ಅವನೇನಂತ ಹೇಳಿದ್ದೇನೆ, ಭಾರತೀಯರು ನಮಗೆ ಎಣಿಸೋದನ್ನು ಕಲಿಸಿದ್ದಾರೆ. ಅದಿಲ್ಲದಿದ್ದರೆ ಯಾವುದೇ ಗಣನೆಯ ವೈಜ್ಞಾನಿಕ ಆವಿಷ್ಕಾರಗಳು ಸಾಧ್ಯವಾಗುತ್ತಿರಲಿಲ್ಲ. ಭಾರತ ನಮಗೆ ಎಣಿಸೋದನ್ನು ಕಲಿಸದೇ ಇದ್ದರೆ ಯಾವ ಕೆಲಸನೂ ಆಗಲ್ಲ. ಎಣಿಕೆ ಇರಬೇಕು. ಅದಕ್ಕಾಗಿ ಅವರಿಗೆ ನಾವು ಚಿರಋಣಿಗಳಾಗಿದ್ದೇವೆ ಅಂತ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದಾನೆ. ಎರಡನೇದು ಮಾರ್ಕ್ ಟೈನ್ ಅನ್ನೋದು ಏನಂತ ಹೇಳಿದ್ದಾನೆ, ಭಾರತವು ಅನೇಕ ಮತಗಳ ನಾಡು, ನಾಗರಿಕತೆಯ ತೊಟ್ಟಿಲು, ಭಾಷೆಯ ಜನ್ಮಭೂಮಿ, ಇತಿಹಾಸದ ತಾಯಿ, ಪುರಾಣಗಳ ಅಜ್ಜಿ ಮತ್ತು ಪರಂಪರೆಯ ಮುತ್ತಜ್ಜಿ. ಮಾನವ ಇತಿಹಾಸದಲ್ಲಿ ಯಾವ ಅಮೂಲ್ಯವಾದ ಹಾಗೂ ಸೃಜನಶೀಲ ಸಂಗತಿಗಳು ಇವೆಯೋ ಅವುಗಳೆಲ್ಲದರ ಬಂಗಾರ ಭಾರತದಲ್ಲಿ ಮಾತ್ರ ಇದೆ. ಇವೆಲ್ಲ ಭಾರತದಲ್ಲೇ ಇರೋಕ್ಕೆ ಸಾಧ್ಯನೆಲ್ಲೂ ಇಲ್ಲ. ಎಲ್ಲ ಜನರು ಒಂದು ಬಾರಿಯಾದರೂ ನೋಡಲು ಇಷ್ಟಪಡುವ ನಾಡು ಭಾರತ. ಒಮ್ಮೆ ಭಾರತಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ಳದೇ ಇರೋ ವ್ಯಕ್ತಿಗಳೇ ಇಲ್ಲವಂತೆ. ಒಮ್ಮೆ ಇಲ್ಲಿ ಇಣುಕು ಹಾಕಿ ನೋಡಿದವರು ಜಗತ್ತಿನ ಬೇರೆಲ್ಲ ಸಂಗತಿಗಳಿಗೆ ಬದಲಾಗಿ ಸಹ ಇದನ್ನು ಬಿಟ್ಟು ಕೊಡುವ ಇಷ್ಟಪಡಲಾರರು. ಈ ದೇಶ ಬಿಟ್ಟು ಬೇರೆ ದೇಶನ ನೋಡೋಕ್ಕೆ ಯಾರೂ ಇಷ್ಟಪಡಲ್ಲ. ಫ್ರೆಂಚ್ ವಿದ್ವಾಂಸ ರೊಮೆ ಅನ್ನೋನು ಹೇಳಿದ್ದಾನೆ. ರೊಮೆ ರೊನಾರ್ ಏನಂತ ಹೇಳ್ತಾನಂದರೆ, ಮಾನವನು ಪ್ರಾರಂಭದಿಂದ ಯಾವ ಸ್ವಪ್ನ ಕಾಣುತ್ತಿದ್ದನೋ ಅವುಗಳು ಸಾಕಾರಗೊಳ್ಳಲು ಈ ಭೂಮಿಯ ಮೇಲೆ ಯಾವುದಾದರೂ ಸ್ಥಾನವಿದ್ದರೆ ಅದು ಭಾರತ ಬಿಟ್ಟರೆ ಇನ್ನೆಲ್ಲೋ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಫ್ರೆಂಚ್ ಲೇಖಕ ಹೇಳ್ತಾನೆ. ನಾಲ್ಕನೇದು, ಅಮೇರಿಕಾದಲ್ಲಿನ ಚೀನಿ ರಾಯಭಾರಿ ಹೋಮಿಡ್ ಗಡಿಯಾಚೆಗೆ ಒಬ್ಬ ಸೈನಿಕನನ್ನು ಕಳಿಸ್ತಾ ಇದ್ದಾನೆ. ಭಾರತವು ಸಾಂಸ್ಕೃತಿಕವಾಗಿ ಚೀನಾವನ್ನು ಗೆದ್ದು 20 ಶತಮಾನಗಳ ಕಾಲ ಅದರ ಮೇಲೆ ಪ್ರಭಾವ ಬೀರಿತು. ಎಷ್ಟು ವರ್ಷಗಳ ಕಾಲ? 2000 ವರ್ಷಗಳ ಕಾಲ ಅದನ್ನು ಇದು ನೋಡಿಕೊಂಡಿತ್ತು ಭಾರತ. ಹಾಗಂತ ಅಮೇರಿಕನ್ ಲೇಖಕ ಹೇಳಿದರು. 5, ಮ್ಯಾಕ್ಸ್ ಮುಲ್ಲರ್ ಜರ್ಮನಿಯವನು, ಯಾರಾದರೆ ನನ್ನನ್ನು ಯಾವ ಆಕಾಶದ ತಳದಲ್ಲಿ ಮನುಷ್ಯನ ಮನಸ್ಸು ಪೂರ್ಣವಾಗಿ ವಿಕಾಸಗೊಂಡಿದೆ, ಎಲ್ಲಿ ಜೀವನದ ಜಟಿಲ ಸಮಸ್ಯೆಗಳಿಗೆ ಗಹನವಾದ ವಿಶ್ಲೇಷಣೆ ನಡೆಸಿದ್ದಾರೆ ಮತ್ತು ಅದಕ್ಕೆ ಪ್ಲೇಟೋ ಹಾಗೂ ಕೆಂಟ್ಗಳನ್ನು ಅಧ್ಯಯನ ಮಾಡಿದವರು ಯಾರೋ ಪ್ರಶಂಸಿಸುವಂತಹ ಪರಿಹಾರವನ್ನು ನೀಡಿದ್ದಾರೆ ಎಂದು
ಪ್ರಶ್ನಿಸಿ ಪ್ರಶ್ನಿಸಿದ್ದಲ್ಲಿ ನಾನು ಭಾರತದ ಕಡೆಗೆ ಕೈ ತೋರಿಸುತ್ತೇನೆ ಮತ್ತು ಯಾರಾದರೂ ನನ್ನನ್ನು ಯಾವ ಸಾಹಿತ್ಯವೂ ನಮ್ಮ ಯುರೋಪಿಯನ್ ಜನರಿಗೆ ಯಾರೂ ಇಲ್ಲಿಯವರೆಗೆ ಕೇವಲ ಗ್ರೀಕ್, ರೋಮನ್ನು ಮತ್ತು ಯುರೋಪಾದಿ ವಿಚಾರವನ್ನು ಮಾತ್ರ ತಿಳಿದಿರುವರೋ ಅಂತಹ ತಮ್ಮ ಆಂತರಿಕ ಜೀವನದ ಅಧಿಕ ಪರಿಪೂರ್ಣ, ಅಧಿಕ ವಿಕಾಸಗೊಳ್ಳುವಂತೆ ಮಾಡುವುದು ಮತ್ತು ನಿಜ ಅರ್ಥದಲ್ಲಿ ಮಾನವೀಯವಾಗುವಂತಹುದಷ್ಟೇ ಅಲ್ಲದೆ ದೇಹಾಂತರದ ನಂತರವೂ ಮತ್ತು ಶಾಶ್ವತ ಜೀವನಕ್ಕೂ ಅವಶ್ಯಕವಿದೆ ಎಂದು ಕೇಳಿದ್ದಲ್ಲಿ ಮತ್ತೊಮ್ಮೆ ನಾನು ಭಾರತದ ಕಡೆಗೆ ಕೈ ತೋರಿಸುತ್ತೇನೆ ಅಂತ ಹೇಳ್ತಾರೆ. ಅವರು ಯಾರು? ಅಮೆರಿಕದು 6 ವಿಲ್ ಡ್ಯೂರಂಟ್ ನಮ್ಮ ಆಕ್ರಮಣ, ಉದ್ದಂಡತೆ ಮತ್ತು ಲೂಟಿ ಸುಲಿಗೆಗಳಿಗೆ ಭಾರತವು ನಮಗೆ ತೀಕ್ಷ್ಣತೆ ಮತ್ತು ಪರಿಪಕ್ವ ಮನದ ಮೃದುತ್ವ ಮತ್ತು ಅಜೇಯ ಆತ್ಮದ ನಿಶ್ಚಲ ಸಂತೋಷ ಸಾಮರಸ್ಯ ಭಾವನೆಯ ಶೀತಲರ ಹಾಗೂ ಎಲ್ಲ ಜೀವಿಗಳ ಒಡನೆ ಶಾಂತಿ ಪ್ರಭಾವದ ಸ್ನೇಹಗಳನ್ನು ಕಲಿಸುತ್ತದೆ. ಇದು ಇಂದಿನ ವಿಷಯ. ಮುಂದೆ ನೋಡ. ಜಯ ಜಯ ರಾಮ ಜಾನಕಿ ರಾಮ ರಘುಕುಲ ಭೂಷಣ ರಾಜ ರಾಮ. ಜಯ ಜಯ ರಾಮ ಜಾನಕಿ ರಾಮ. ತಾರಕ ನಾಮ ದಾನವ ಭಂಜನ ಕೋದಂಡ ರಾಮ. ಜಯ ಜಯ ರಾಮ ಜಾನಕಿ ರಾಮ ರಘುಕುಲ ಭೂಷಣ ರಾಜ ರಾಮ. ಜಯ ಜಯ ರಾಮ ಜಾನಕಿ ರಾಮ.